ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೆಇ ಕಾಂತೇಶ್, ಮುಖಂಡರು, ರಾಷ್ಟ್ರಭಕ್ತರ ಬಳಗ, ಶಿವಮೊಗ್ಗ. ಖಂಡಿತ ಅವ್ರು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ಈ ರಾಜ್ಯದ CM ಮಾಡುವಂಥದ್ದು ನಮ್ಮ ಕೈಯಲ್ಲಿಲ್ಲ, ವರಿಷ್ಠರು ಮಾಡಬೇಕಾಗಿದೆ. ಯಾಕಂದರೆ ನಾವೇ CM ಮಾಡುವಂಥದ್ದು ಇದ್ದಿದ್ರೆ ಇವತ್ತು ನಾನೇ ಮಂತ್ರಿಯಾಗಿ ಕುತ್ಕೊಂಡ್ಬಿಡ್ತಿದ್ದೆ, ಇಷ್ಟೊಳಗೆ ಮಂತ್ರಿಯಾಗಿ ಬಿಡ್ಬೋದು. ಅದು CM ಮಾಡುವಂಥ ದೊಡ್ಡ ವ್ಯಕ್ತಿಗಳು ನಮ್ಮ ಕರ್ನಾಟಕದ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಸತೀಶ್ ಸಾಹೇಬರು ಹೇಳಿದ್ದು ಅದನ್ನೇ ಹೇಳಿದ್ದಾರೆ. ಹಾಗಾಗಿ CM ಮಾಡೋದು ಬಿಡೋದು ಅದು ಹೇಳಿದಲ್ಲ, ಉದ್ಘಾಟನೆ ಯಾರು ಬರ್ತಾರೆ, ಅದು CM ಆಗಿ ಬರ್ತಾರೆ ಅಂತ ಹೇಳಿದ್ರು. ಯಾರ ಹೆಸರೇನು ಹೇಳಿಲ್ಲ ಅವರು. ಹಾಗಾಗಿ ಅವರು ಯಾರು ಬರ್ತಾರೆ ಅದನ್ನು ಹೇಳೋ ಪ್ರಶ್ನೆ ಇಲ್ಲ. ಅದರಿಂದ ಕೇಂದ್ರ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ನನಗೆ ಹೇಳಿದರು, ಎಲ್ಲಪ್ಪ ಗೋಪಾಲಕೃಷ್ಣ ಬೇಡವರು CM ಆಗ್ಬೋದು, ಅದರಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ಮಾತ್ರ ನಮ್ಗೆ ಎಂತ ಬೇಡ, ಒಂದು ಮಂತ್ರಿ ಸ್ಥಾನ ಕೊಡ್ರಿ ಸಾಕು ಅಂತ ಕೇಳ್ತೀವಿ. ಬೇಕಾದ್ರೆ ನಾವು CM ಆಗುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ನಾವು ಕೇಳೋದಷ್ಟೇ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ವಲ್ಪ ಜನ ಇವತ್ತು ಮಂತ್ರಿ ಸ್ಥಾನದಲ್ಲಿ ಇರುವಂಥವ್ರು ಇದ್ದಾರೆ. ಇವಾಗ ಇರಲಿ, ಸೀನಿಯಾರಿಟಿಗಳಿರೋರನ್ನೆಲ್ಲ ಇಟ್ಕೊಂಡು ಕೆಲವ್ರನ್ನೆಲ್ಲ ಚೇಂಜ್ ಮಾಡಿ ಒಂದಿಷ್ಟು ಜನ ಯುವಕರಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಹಾಗಾಗಿ ನೀವು ನಿಗಮಗಳಿಗೆ ಮಾಡಿ ಇವತ್ತು ಸಂಪುಟ ದರ್ಜೆಯಾಗಿ ಕೊಟ್ಟುಬಿಟ್ರೆ ನಮಗೆ ಮೂಗಿಗೆ ತುಪ್ಪ ಹಾಕೋ ವ್ಯವಸ್ಥೆ ಆಗಬಾರ್ದು. ಏನು ಹೇಳ್ತಾರಲ್ಲ, ಮೂಗಿಗೆ ತುಪ್ಪ ವರ್ಷ ಕೆಲಸ ಆಗಬಾರ್ದು. ಖಂಡಿತ ಇದು ತಪ್ಪಾಗುತ್ತೆ. ಕೆಲವೊಂದಿಷ್ಟು ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾನು ಇವತ್ತು ರಾಷ್ಟ್ರೀಯ ನಾಯಕರಿಗೆ ನಾನು ಒಂದು ಮಂಡನೆ ಮಾಡ್ತೇನೆ. ಇವತ್ತು ಯಾವುದೋ ಒಂದು ಮಾಡಲಿ, ಏನಾದ್ರು ಒಂದು ಮಾಡಬೇಕಲ್ಲ. ಈಗ ಆಗಿದೆ, ಇಷ್ಟು ವರ್ಷ ಕೊಟ್ಟಿದ್ದಾರೆ, ಬಾಕಿಯವ್ರಿಗೊಂದು ಅವಕಾಶ ಕೊಡಿ. ಈಗ ನಾವು 3 ಸರಿ ಇವತ್ತು ತಾಲೂಕಿನಲ್ಲಿ ಇವತ್ತು 3 ಸರಿ ಗೆದ್ದಿದ್ದೀವಿ. ನಾವು ಸೀನಿಯರಿಟಿ ಇದ್ದೀವಿ, ನಮಗೊಂದು ಅವಕಾಶ ಕೊಡಿ. ಅದು ಕೇಳಕ್ಕೆ ಹಕ್ಕಿರಲಿಲ್ವಾ? ಹಕ್ಕಿದೆ, ನಮ್ಗೆ ಕೇಳ್ತೀವಿ ನಾವು ಇವತ್ತು. ಹಾಗಾಗಿ ಕೊಡಬೇಕು. ಇವತ್ತು ಏನಾದ್ರು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು, ಕೇಂದ್ರ ನಾಯಕರು ಮನಸ್ಸು ಮಾಡಿ ಕೆಲವು ಬದಲಾವಣೆ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಅದೇನೇ ಇಲ್ಲ ಎಲ್ಲ ಮುಕ್ತಾಯ ಆಯ್ತಲ್ಲ. ಇನ್ನೇನು ಅಮ್ಮಮ್ಮ ಅಂದ್ರೆ 2 ವರ್ಷ ಇದೆ. 2 ವರ್ಷದಲ್ಲಿ ಸೀನಿಯರ್ ಲೀಡರ್ಗಳನ್ನೆಲ್ಲ ಇಟ್ಕೊಂಡು ಬಾಕಿಯವರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಅದು ನೋಡ, ಅದೇನು ಸಂಬಂಧ ಇಲ್ಲ, ನನಗೇನು ಸಂಬಂಧ ಇಲ್ಲ. ರಾಜ್ಯದ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದಿಷ್ಟು ಮಂತ್ರಿ ಸ್ಥಾನಗಳು ಕಲ್ಪಿಸಿಕೊಡೋದು ಒಳ್ಳೇದು ಅನ್ಸುತ್ತೆ. ಅಲ್ಲಿ ಸೀನಿಯರ್ ಇರಲಿ, ಅವ್ರನ್ನೇ ತೆಗಿಯೋ ಪ್ರಶ್ನೆ ಇಲ್ಲ. ಬಾಕಿಯವ್ರಿಗೆ ಕೊಡ್ಲಿ, ಬಾಕಿಯವರಿಗೆಲ್ಲ ಸೇರಿ